ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತು ಮಾಡ್ತಾಯಿದ್ದೀನಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನಂದರೆ ರೈಸ್ ವಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ ದೋಸೆ ಅಲ್ಲ, ಇದು ಇಡ್ಲಿ ಮಾಡುವ ಹಿಟ್ಟನ್ನು ರಾತ್ರಿ ನಾನು ಎಣ್ಣೆ ಹಾಕಿ ರುಬ್ಬಿ ಇಟ್ಟದ್ದು ನೋಡಿ. ಇದು ಇಡ್ಲಿ ಹಿಟ್ಟು. ಇದಕ್ಕೆ ನಾನು ಏನೆಲ್ಲ ಹಾಕ್ತೀನಂದರೆ ರವೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ರೈಸ್ ಫ್ಲೋರು ಒಂದು 2-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಆಗ್ತಾಯಿಲ್ಲ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಕಾಯಿ ಮೆಣಸು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ಹಾಕಿದ್ದೀನಿ, ಬೇಕಿದ್ದರೆ ಮತ್ತೆ ಹಾಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡೋದು ಚೆನ್ನಾಗಿ. ಗಟ್ಟಿ ಮಾಡಬೇಕು, ತೆಳು ಮಾಡಲಿಕ್ಕಿಲ್ಲ ನೋಡಿ. ಈ ಥರ ಗಟ್ಟಿ ಮಾಡಿದ್ದೀನಿ. ಇನ್ನು ಇದನ್ನು ಮಾಡುವ. ಈಗ ಇಡಲಿಕ್ಕೇನೂ ಇಲ್ಲ, ಇದನ್ನು ಮಾಡ್ತಾಯಿದ್ದೀನಿ ನಾನು. ಈ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ಥರ ಒಂದು ವಡೆ ಸೇಪು ಕೊಟ್ಟು ಇದಕ್ಕೆ ಫ್ರೈ ಮಾಡುವ. ಹಾಕಿ ನೋಡಿ, ಇದನ್ನು ಫ್ರೈ ಮಾಡಿ ತೆಗೆಯುವ. ಗ್ಯಾಸನ್ನು ಸ್ಲೋ ಮಾಡಿ ಫ್ರೈ ಮಾಡಬೇಕು, ಒಳಗಡೆ ತನಕ ಬೇಯಬೇಕು. ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ ರೈಸ್ ವಡ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿದ್ದು ನೋಡಿ. ಇದನ್ನು ಫ್ರೈ ಆಯಿತು, ಇದನ್ನು ತೆಗಿತಾ ಇದ್ದೀನಿ ನಾನು. ತೆಗೆದು ಬಿಟ್ಟು ಇದಕ್ಕೆ ಹಾಕುವ. ಬೇರೆ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ರೈಸ್ ವಡ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಇಷ್ಟಪಟ್ಟು ಕೂಡ ಮಕ್ಕಳು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.